ಏನಿದು ಮೂಡ ಹಗರಣ? ಯಾವ ರೀತಿ ಸಿದ್ದರಾಮಯ್ಯ ಅವರ ಹೆಸರು ಇಲ್ಲಿ ತಳಕು ಹಾಕೊಂಡಿತ್ತು, ಈಗ ಯಾವ ರೀತಿ ಇವರು ಸಿದ್ದರಾಮಯ್ಯ ಆದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ, ಮೂಡಾ ಕೇಸ್ನಲ್ಲಿ ಅಕ್ರಮವಾಗಿ ಸೈಟ್ ಪಡೆದ ಆರೋಪ ಸಿದ್ದರಾಮಯ್ಯ ಅವರ ವಿರುದ್ಧ ಇತ್ತು. ಪಾರ್ವತಿ ಸಿದ್ದರಾಮಯ್ಯ ಹೆಸರಿನಲ್ಲಿ 14 ಮೂಡಾ ಸೈಟ್ಗಳು ಇದ್ವು. ಸೈಟ್ ಪಡೆಯುವಲ್ಲಿ ಸಿದ್ದರಾಮಯ್ಯ ಪ್ರಭಾವವನ್ನ ಬಳಸಿದ ಆರೋಪ ಕೇಳಿಬಂದಿತ್ತು. ಇವರ ಪ್ರಭಾವವನ್ನ ಬಳಸಿ ಅವರ ಹೆಂಡತಿಯ ಹೆಸರಲ್ಲಿ 14 ಸೈಟ್ಗಳನ್ನು ತಗೊಂಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿಬಂದು ಈ ಒಂದು ಹಗರಣದ ತನಿಖೆ ಶುರುವಾಯಿತು. ಮೈಸೂರಿನ ಕೆಸರೆ ಗ್ರಾಮದಲ್ಲಿ 3 ಎಕರೆ 16 ಗುಂಟೆ ಭೂಮಿ ಸ್ವಾಧೀನ ಆಗಿತ್ತು. ಪಾರ್ವತಿ ಸಿದ್ದರಾಮಯ್ಯ ಭೂಮಿ ಸ್ವಾಧೀನಪಡಿಸಿಕೊಂಡಿದ್ದ ಮೂಡ ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಬದಲಾಗಿ 14 ಸೈಟ್ಗಳನ್ನು ಕೊಡುವಂತ ಕೆಲಸ ಆಗುತ್ತೆ. 50-50 ಅನುಪಾತದಲ್ಲಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ 14 ಸೈಟ್ಗಳನ್ನ ಕೊಡಲಾಗುತ್ತೆ. ಮೈಸೂರಲ್ಲಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ 14 ಸೈಟ್ಗಳನ್ನ ಮೂಡ ನೀಡಿತ್ತು. ಮೂಡ ಸೈಟ್ ನೀಡುವಲ್ಲಿ ಭಾರಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂತು. ಆ ಸೈಟ್ಗಳನ್ನ ವಾಪಸ್ ನೀಡಿದ್ರು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ. ಇಷ್ಟೆಲ್ಲ ಆದ ಮೇಲೆ ಈಗ ಇದೇ ಮೂಡ ಹಗರಣದ ವಿಚಾರವಾಗಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿಬಂದ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ, ಜೊತೆಗೆ ಬಿ ರಿಪೋರ್ಟ್ ಅಲ್ಲಿ ಈ ಎಲ್ಲ ವಿಚಾರಗಳು ಸ್ಪಷ್ಟವಾಗಿದೆ. ಆ ಬಿ ರಿಪೋರ್ಟ್ ಅನ್ನ ಈಗ ಸ್ವತಃ ನ್ಯಾಯಾಲಯವೇ ಅಂಗೀಕರಿಸಿರೋದ್ರಿಂದ ಸಿದ್ದರಾಮಯ್ಯ ಈಗ ಈ ಎಲ್ಲ ಆರೋಪ ಮುಕ್ತ. ಶುದ್ಧರಾಮಯ್ಯ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ನಾನು ಮೇಲ್ಮನವಿಯನ್ನ ಸಲ್ಲಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದು ತನಿಖೆಯ ಒಂದು ಭಾಗ ಇರಲಿ. ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿದ್ದ ಆರೋಪಗಳು ಬಿ ರಿಪೋರ್ಟ್ ಅನ್ನ ಅಂಗೀಕಾರ ಮಾಡುವ ಮೂಲಕ ಎಲ್ಲವೂ ದೂರವಾಗಿದೆ. ಇದು ಸದ್ಯಕ್ಕಿನ ವಿಚಾರ. ನೆಕ್ಸ್ಟ್, ಏನಿದು ಮೂಡ ಹಗರಣ? ಯಾವ ರೀತಿ ಸಿದ್ದರಾಮಯ್ಯ ಅವರ ಹೆಸರು ಇಲ್ಲಿ ತಳಕು ಹಾಕೊಂಡಿತ್ತು, ಈಗ ಯಾವ ರೀತಿ ಇವರು ಸಿದ್ದರಾಮಯ್ಯ ಆದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ, ಮೂಡಾ ಕೇಸ್ನಲ್ಲಿ ಅಕ್ರಮವಾಗಿ ಸೈಟ್ ಪಡೆದ ಆರೋಪ ಸಿದ್ದರಾಮಯ್ಯ ಅವರ ವಿರುದ್ಧ ಇತ್ತು. ಪಾರ್ವತಿ ಸಿದ್ದರಾಮಯ್ಯ ಹೆಸರಿನಲ್ಲಿ 14 ಮೂಡಾ ಸೈಟ್ಗಳು ಇದ್ವು. ಸೈಟ್ ಪಡೆಯುವಲ್ಲಿ ಸಿದ್ದರಾಮಯ್ಯ ಪ್ರಭಾವವನ್ನ ಬಳಸಿದ ಆರೋಪ ಕೇಳಿಬಂದಿತ್ತು. ಇವರ ಪ್ರಭಾವವನ್ನ ಬಳಸಿ ಅವರ ಹೆಂಡತಿಯ ಹೆಸರಲ್ಲಿ 14 ಸೈಟ್ಗಳನ್ನು ತಗೊಂಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿಬಂದು ಈ ಒಂದು ಹಗರಣದ ತನಿಖೆ ಶುರುವಾಯಿತು. ಮೈಸೂರಿನ ಕೆಸರೆ ಗ್ರಾಮದಲ್ಲಿ 3 ಎಕರೆ 16 ಗುಂಟೆ ಭೂಮಿ ಸ್ವಾಧೀನ ಆಗಿತ್ತು. ಪಾರ್ವತಿ ಸಿದ್ದರಾಮಯ್ಯ ಭೂಮಿ ಸ್ವಾಧೀನಪಡಿಸಿಕೊಂಡಿದ್ದ ಮೂಡ ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಬದಲಾಗಿ 14 ಸೈಟ್ಗಳನ್ನ ಕೊಡುವಂತ ಕೆಲಸ ಆಗುತ್ತೆ. 50-50 ಅನುಪಾತದಲ್ಲಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ 14 ಸೈಟ್ಗಳನ್ನ ಕೊಡಲಾಗುತ್ತೆ. ಮೈಸೂರಲ್ಲಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ 14 ಸೈಟ್ಗಳನ್ನ ಮೂಡ ನೀಡಿತ್ತು. ಮೂಡ ಸೈಟ್ ನೀಡುವಲ್ಲಿ ಭಾರಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂತು. ಆ ಸೈಟ್ಗಳನ್ನ ವಾಪಸ್ ನೀಡಿದ್ರು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ. ಇಷ್ಟೆಲ್ಲ ಆದ ಮೇಲೆ ಈಗ ಇದೇ ಮೂಡ ಹಗರಣದ ವಿಚಾರವಾಗಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿಬಂದ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ, ಜೊತೆಗೆ ಬಿ ರಿಪೋರ್ಟ್ ಅಲ್ಲಿ ಈ ಎಲ್ಲ ವಿಚಾರಗಳು ಸ್ಪಷ್ಟವಾಗಿದೆ. ಆ ಬಿ ರಿಪೋರ್ಟ್ ಅನ್ನ ಈಗ ಸ್ವತಃ ನ್ಯಾಯಾಲಯವೇ ಅಂಗೀಕರಿಸಿರೋದ್ರಿಂದ ಸಿದ್ದರಾಮಯ್ಯ ಈಗ ಈ ಎಲ್ಲ ಆರೋಪ ಮುಕ್ತ. ಶುದ್ಧರಾಮಯ್ಯ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ನಾನು ಮೇಲ್ಮನವಿಯನ್ನ ಸಲ್ಲಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದು ತನಿಖೆಯ ಒಂದು ಭಾಗ ಇರಲಿ. ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿದ್ದ ಆರೋಪಗಳು ಬಿ ರಿಪೋರ್ಟ್ ಅನ್ನ ಅಂಗೀಕಾರ ಮಾಡುವ ಮೂಲಕ ಎಲ್ಲವೂ ದೂರವಾಗಿದೆ. ಇದು ಸದ್ಯಕ್ಕಿನ ವಿಚಾರ. ನೆಕ್ಸ್ಟ್, ಏನಿದು ಮೂಡ ಹಗರಣ? ಯಾವ ರೀತಿ ಸಿದ್ದರಾಮಯ್ಯ ಅವರ ಹೆಸರು ಇಲ್ಲಿ ತಳಕು ಹಾಕೊಂಡಿತ್ತು, ಈಗ ಯಾವ ರೀತಿ ಇವರು ಸಿದ್ದರಾಮಯ್ಯ ಆದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ, ಮೂಡಾ ಕೇಸ್ನಲ್ಲಿ ಅಕ್ರಮವಾಗಿ ಸೈಟ್ ಪಡೆದ ಆರೋಪ ಸಿದ್ದರಾಮಯ್ಯ ಅವರ ವಿರುದ್ಧ ಇತ್ತು. ಪಾರ್ವತಿ ಸಿದ್ದರಾಮಯ್ಯ ಹೆಸರಿನಲ್ಲಿ 14 ಮೂಡಾ ಸೈಟ್ಗಳು ಇದ್ವು. ಸೈಟ್ ಪಡೆಯುವಲ್ಲಿ ಸಿದ್ದರಾಮಯ್ಯ ಪ್ರಭಾವವನ್ನ ಬಳಸಿದ ಆರೋಪ ಕೇಳಿಬಂದಿತ್ತು. ಇವರ ಪ್ರಭಾವವನ್ನ ಬಳಸಿ ಅವರ ಹೆಂಡತಿಯ ಹೆಸರಲ್ಲಿ 14 ಸೈಟ್ಗಳನ್ನು ತಗೊಂಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿಬಂದು ಈ ಒಂದು ಹಗರಣದ ತನಿಖೆ ಶುರುವಾಯಿತು. ಮೈಸೂರಿನ ಕೆಸರೆ ಗ್ರಾಮದಲ್ಲಿ 3 ಎಕರೆ 16 ಗುಂಟೆ ಭೂಮಿ ಸ್ವಾಧೀನ ಆಗಿತ್ತು.
ಪಾರ್ವತಿ ಸಿದ್ದರಾಮಯ್ಯ ಭೂಮಿ ಸ್ವಾಧೀನಪಡಿಸಿಕೊಂಡಿದ್ದ ಮೂಡ ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಬದಲಾಗಿ 14 ಸೈಟ್ಗಳನ್ನ ಕೊಡುವಂತ ಕೆಲಸ ಆಗುತ್ತೆ. 50-50 ಅನುಪಾತದಲ್ಲಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ 14 ಸೈಟ್ಗಳನ್ನ ಕೊಡಲಾಗುತ್ತೆ. ಮೈಸೂರಲ್ಲಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ 14 ಸೈಟ್ಗಳನ್ನ ಮೂಡ ನೀಡಿತ್ತು. ಮೂಡ ಸೈಟ್ ನೀಡುವಲ್ಲಿ ಭಾರಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂತು. ಆ ಸೈಟ್ಗಳನ್ನ ವಾಪಸ್ ನೀಡಿದ್ರು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ. ಇಷ್ಟೆಲ್ಲ ಆದ ಮೇಲೆ ಈಗ ಇದೇ ಮೂಡ ಹಗರಣದ ವಿಚಾರವಾಗಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿಬಂದ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ, ಜೊತೆಗೆ ಬಿ ರಿಪೋರ್ಟ್ ಅಲ್ಲಿ ಈ ಎಲ್ಲ ವಿಚಾರಗಳು ಸ್ಪಷ್ಟವಾಗಿದೆ. ಆ ಬಿ ರಿಪೋರ್ಟ್ ಅನ್ನ ಈಗ ಸ್ವತಃ ನ್ಯಾಯಾಲಯವೇ ಅಂಗೀಕರಿಸಿರೋದ್ರಿಂದ ಸಿದ್ದರಾಮಯ್ಯ ಈಗ ಈ ಎಲ್ಲ ಆರೋಪ ಮುಕ್ತ. ಶುದ್ಧರಾಮಯ್ಯ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ನಾನು ಮೇಲ್ಮನವಿಯನ್ನ ಸಲ್ಲಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದು ತನಿಖೆಯ ಒಂದು ಭಾಗ ಇರಲಿ. ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿದ್ದ ಆರೋಪಗಳು ಬಿ ರಿಪೋರ್ಟ್ ಅನ್ನ ಅಂಗೀಕಾರ ಮಾಡುವ ಮೂಲಕ ಎಲ್ಲವೂ ದೂರವಾಗಿದೆ. ಇದು ಸದ್ಯಕ್ಕಿನ ವಿಚಾರ. ನೆಕ್ಸ್ಟ್, ಏನಿದು ಮೂಡ ಹಗರಣ? ಯಾವ ರೀತಿ ಸಿದ್ದರಾಮಯ್ಯ ಅವರ ಹೆಸರು ಇಲ್ಲಿ ತಳಕ್ ಹಾಕೊಂಡಿತ್ತು, ಈಗ ಯಾವ ರೀತಿ ಇವರು ಶುದ್ಧರಾಮಯ್ಯ ಆದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ, ಮೂಡ ಕೇಸ್ನಲ್ಲಿ ಅಕ್ರಮವಾಗಿ ಸೈಟ್ ಪಡೆದ ಆರೋಪ ಸಿದ್ದರಾಮಯ್ಯ ಅವರ ವಿರುದ್ಧ ಇತ್ತು. ಪಾರ್ವತಿ ಸಿದ್ದರಾಮಯ್ಯ ಹೆಸರಿನಲ್ಲಿ 14 ಮೂಡ ಸೈಟ್ಗಳು ಇದ್ವು. ಸೈಟ್ ಪಡೆಯುವಲ್ಲಿ ಸಿದ್ದರಾಮಯ್ಯ ಪ್ರಭಾವವನ್ನ ಬಳಸಿದ ಆರೋಪ ಕೇಳಿಬಂದಿತ್ತು. ಇವರ ಪ್ರಭಾವವನ್ನ ಬಳಸಿ ಅವರ ಹೆಂಡತಿಯ ಹೆಸರಲ್ಲಿ 14 ಸೈಟ್ಗಳನ್ನು ತಗೊಂಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿಬಂದು ಈ ಒಂದು ಹಗರಣದ ತನಿಖೆ ಶುರುವಾಯಿತು. ಮೈಸೂರಿನ ಕೆಸರೆ ಗ್ರಾಮದಲ್ಲಿ 3 ಎಕರೆ 16 ಗುಂಟೆ ಭೂಮಿ ಸ್ವಾಧೀನ ಆಗಿತ್ತು. ಪಾರ್ವತಿ ಸಿದ್ದರಾಮಯ್ಯ ಭೂಮಿ ಸ್ವಾಧೀನಪಡಿಸಿಕೊಂಡಿದ್ದ ಮೂಡ ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಬದಲಾಗಿ 14 ಸೈಟ್ಗಳನ್ನ ಕೊಡುವಂತ ಕೆಲಸ ಆಗುತ್ತೆ. 50-50 ಅನುಪಾತದಲ್ಲಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ 14 ಸೈಟ್ಗಳನ್ನ ಕೊಡಲಾಗುತ್ತೆ. ಮೈಸೂರಲ್ಲಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ 14 ಸೈಟ್ಗಳನ್ನ ಮೂಡ ನೀಡಿತ್ತು. ಮೂಡ ಸೈಟ್ ನೀಡುವಲ್ಲಿ ಭಾರಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂತು. ಆ ಸೈಟ್ಗಳನ್ನ ವಾಪಸ್ ನೀಡಿದ್ರು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ. ಇಷ್ಟೆಲ್ಲ ಆದ ಮೇಲೆ ಈಗ ಇದೇ ಮೂಡ ಹಗರಣದ ವಿಚಾರವಾಗಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿಬಂದ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ, ಜೊತೆಗೆ ಬಿ ರಿಪೋರ್ಟ್ ಅಲ್ಲಿ ಈ ಎಲ್ಲ ವಿಚಾರಗಳು ಸ್ಪಷ್ಟವಾಗಿದೆ. ಆ ಬಿ ರಿಪೋರ್ಟ್ ಅನ್ನ ಈಗ ಸ್ವತಃ ನ್ಯಾಯಾಲಯವೇ ಅಂಗೀಕರಿಸಿರೋದ್ರಿಂದ ಸಿದ್ದರಾಮಯ್ಯ ಈಗ ಈ ಎಲ್ಲ ಆರೋಪ ಮುಕ್ತ. ಶುದ್ಧರಾಮಯ್ಯ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ನಾನು ಮೇಲ್ಮನವಿಯನ್ನ ಸಲ್ಲಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದು ತನಿಖೆಯ ಒಂದು ಭಾಗ ಇರಲಿ. ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿದ್ದ ಆರೋಪಗಳು ಬಿ ರಿಪೋರ್ಟ್ ಅನ್ನ ಅಂಗೀಕಾರ ಮಾಡುವ ಮೂಲಕ ಎಲ್ಲವೂ ದೂರವಾಗಿದೆ. ಇದು ಸದ್ಯಕ್ಕಿನ ವಿಚಾರ. ನೆಕ್ಸ್ಟ್,